ನಾನು ಚಲನಚಿತ್ರ ನಾನು ಯಾರು ಗೊತ್ತೇನೋ? ನಮ್ಮಪ್ಪ ಯಾರು ಗೊತ್ತೇನೋ? ಯಾರೋ ನೀನ್ ಯಾರು ಅಂತ ಅವಾಗ ಅವಾಗ ಹೇಳಿದಲ್ಲ. ನಮ್ಮಪ್ಪ ಅಂದ್ರೆ ಇಡೀ ಊರಿಗೂರೇ ಕಡೆ ಮಾತಾಡುತ್ತೆ. ಇನ್ನು ಅವ್ರ ಮಗಳು ಪುಷ್ಪ ಅಂದ್ರೆ ಜನ ಇಲ್ಲ ಹೌದಾ? ಎಲ್ಲಿ ನಿಮ್ಮ ಗಿಡನೂ ನಡಗಿಲ್ಲ, ಊರು ನಡಗಿಲ್ಲ, ಒಂದು ಎಲ್ಲಿನೂ ಸಹ ನಾವು ಹಲ್ಕಾಗಲು ಒಪ್ತೀನಿ. ಆದ್ರೆ ನಿಮ್ಮಂತ ಈ ರೀತಿ ಫ್ಯಾಷನ್ ಮಾಡಿಕೊಂಡು ಫ್ಯಾಷನ್ ರಾಣಿಯರಾಗಿ ಮೂರು ಬಿಟ್ಟವ್ರಲ್ಲ. ನಿಮ್ಮ ಅಪ್ಪ ಅಂದ್ರೆ ನನಗೆ ಹೆದರಿಕೆ ಆಗ್ತೈತಿ, ನನಗೆ ಚರ್ಮ ಸುಳಿದ ಹೆದರಿಕೆ ಆಗ್ತಿತ್ತು. ಬೇಡ ಬೇಡ ಹಾಗಲ್ಲೇ ನಿಮ್ಮ ಅಪ್ಪ ಚರ್ಮ ಸುಳಿಸ್ತಾರಂತೆ. ನನ್ನ ನೀನು ಕೋಳಿನ ಬುದ್ಧಿನ ಅಂತ ತಿಳ್ಕೊಂಡಿರ. ನಿಮ್ಮಪ್ಪ ಹಳ್ಕಾಣನ ಮಗ ತನ್ನ ಇಡೀ ಜೀವನದಾಗ ಒಂದು ಒಳ್ಳೆ ಕೆಲಸ, ಸಮಾಜ ಸೇವೆ ಕೆಲಸ ಮಾಡ್ಯಾನಿಲ್ಲ. ನಮ್ಮಪ್ಪನಿಗೆ ಹಲ್ಕಾಣನ ಮಗ ನೀನು ಮರ್ತರು, ನೀನು ಯಾರು ಅನ್ನೋದನ್ನ ನಾನು ಮರ್ತೀವೋ ಮಾವ. ನನ್ಗ ಮಾವ ಅಂತ ಕರಿಯಲ್ಲ, ನನ್ಗ ಮಾವ ಆಗ್ಬೇಕಾದ್ರೆ ನಿನಗೆ ಎಷ್ಟು ಆ ಧೈರ್ಯ ನನಗೆ ಇರುವುದರಿಂದಲೇ ನಾನು ನಿನ್ನನ್ನು ಮಾವ ಅಂತ ಕರೆದಿದ್ದು. ಮಾವ ಸಿದ್ಧನಲ್ಲಿ ಸಾಹುಕಾರ ಸಿಕ್ಕಪ್ಪ ಶ್ರೀಮಂತಿಕೆಯ ದರ್ಪದಿಂದ ಒಣ ಹುಟ್ಟಿದ ತಂಗಿಯನ್ನೇ ಮರೆತು ಬಿಟ್ಟಿಯಲ್ಲ. ಆ ನಿನ್ನ ತಂಗಿ ಗಂಗಾಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಹೌದು, ನಾನು ನಿನ್ನ ಸೋದರತ್ತೆ ಮಗ. ಈ ನಿಮ್ಮ ಅಪ್ಪ ಸಾಹುಕಾರ ಸಿದ್ದಪ್ಪ ನನ್ನ ಸೋದರ ಮಾವ ಆಗ್ಬೇಕು. ಇವ್ರದು
ಮಗಳನ್ನ IAS ಆದವನಿಗಾದ್ರೂ ಕೊಡು, ಹಂಗೆ ಬಾ. IPS ಆದವನಿಗಾದ್ರೂ ಕೊಡು, ಮಿನಿಸ್ಟರ್ ಮೊಮ್ಮಗನಿಗಾದ್ರೂ ಕೊಡು. ಇಲ್ಲ ಅದು ಕಾರವಾರ ಬಸ್ ಸ್ಟ್ಯಾಂಡ್ ಹಮಾಳಿ ಮಾಡ್ತಾರಲ್ಲ ಅವನಿಗಾದ್ರೂ ಕೊಡು. ನಾನು ಮಾತ್ರ ನಿನ್ನ ಮನೆ ತನಕ ಬಂದು ಮಾವ ಈ ನಿನ್ನ ಮಗಳನ್ನ ನಾನು ಕೊಡು ಅಂತ ಕೇಳಿಲ್ಲ, ಹಂಗೆ ಮಾಡುವ. ಕೇಳಂಗೂ ಇಲ್ಲ. ಯು ಅಂಡರ್ಸ್ಟ್ಯಾಂಡ್? ಲೇ ಛತ್ರೆ, ಜೋಡ್ ಮಾಡ್ಕೊಂಡು ಛತ್ರಿ ಬೇಕಾದ್ರೆ ಬೇರೆ ಸಿಕ್ತಿದ್ದೀರಾ ನಿಮಗೆ? ಹೋದ್ನಲ್ಲ ಅವ್ರಿಗೆ ಈ ಬುದ್ಧಿ ಬಂದ್ ನೋಡ. ನನಗೂ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆಯಪ್ಪ, ನನ್ ಗೆಳತಿ ಭೇಟಿ ಆಗ್ಬೇಕು. ಬರಲ್ಲ ಅಪ್ಪ, ನನ್ ಗೆಳತಿ ಭೇಟಿ ಆಗ್ಬೇಕು. ಲೇ ಪುಷ್ಪ, ನನ್ನ ಮಗಳ ಹಂಗಲ್ಲ ಗಂಡ, ನನ್ನ ಮಗ ಆ ತಿರುಕು ಕಾಂಡೆ ಕನ್ಸ್ಕೊಂಡಿದ್ದಲ್ಲ ಅವ್ ನಿನ್ ಹೋಗೋ ಬೈತಿ ಅಲ್ಲ ಅದ್ ಹೇಳಿದ್ದಲ್ಲ ಯಾರು ಜಾತಿ ಮೇಲೆ ಹೋಗ್ತಾನೆ ಭಾರಿ ಬೇಷ. ಹೇ, ನಮಸ್ಕಾರ ಗಂಡ್ಲ ಗರಿಯಪ್ಪ. ಯಾಕ್ಲ ನಿನ್ ನಮಸ್ಕಾರ ಮಾಡಿದ್ರೆ ಹಂಗ ದಿಕ್ಕಿ ನೋಡಕತ್ತೆ. ಇವನು ಸೂರ್ಯವಂಶ ಹುಟ್ಟಿದವ. ಇರ್ಬೇಕು ಅದಕ್ಕೆ ಇವನಿಗೆ ದಿಕ್ಕು ನೋಡುವ ಚಟ ನಮ್ಮ ಸಿದ್ದಪ್ಪ ಸಾವುಕಾರರು ಬಡವರು ಮತ್ತು ಯಾವತ್ತೂ ಸಲಾ ಮಾಡಿದವರಲ್ಲ, ನಮಸ್ಕಾರ ಹಾಕ್ತವ್ರಲ್ಲ. ಇವತ್ತು ನಮ್ಗೆ ನಮಸ್ಕಾರ ಮಾಡಕತ್ತಾರ. ಸೂರ್ಯ ಯಾವ ದಿಕ್ಕಿಗೆ ಗುಜಸಕತ್ತ ಅಂತ ನಾನು ನೋಡಕತ್ತಿದ್ದೆ. ಸರಿ ಗಂಡ್ಲಾಗರಪ್ಪ, ಗಾಳಿ ಬಂದ್ ಕಡೆ ಛತ್ರಿ ಹಿಡ್ಕೊಳ್ಬೇಕು ನೋಡ. ನಾನು ಈ ಬರುವ ಚುನಾವಣೆಗೆ ನಿಂತ್ಕೊಳ್ಬೇಕಂತ ಮಾಡಿದ ಕಂಡ, ಅದಕ್ಕ ನಿನ್ ಸಹಕಾರ ಕಂಡ. ಅಂತೂ ನೀವು ನಮ್ಗೆ ನಮಸ್ಕಾರ ಮಾಡಿದ್ದು ಮೇನ್ ಪಾಯಿಂಟ್ ಇಲ್ಲ. ಸಾವುಕಾರ್ರೆ, ನೀವು ಚುನಾವಣೆಗೆ ನಿಂತ್ಕೊಳ್ಳಿಕ್ಕೆ ನಿಶ್ಚಯ ಮಾಡಿದ್ರಾ? ನಿಶ್ಚಯ ಮಾಡೇ ಬಿಟ್ಟ ಅಂತ ಏನು ಕೇಳ್ತೀರಿ? ಈ ನಮ್ ದಣಿರು ಒಂದು ಸಲ ಮುಂದೆ ಕೆಲಸನ ಯಾವತ್ತೂ ಹಿಂದೆ ತಗೊಂಡಾರಲ್ಲ, ತಿಳ್ಕೊರಿ. ಅವು ಕಡೆಗರಿಯಪ್ಪ, ಒಂದ್ ಹೆಜ್ಜೆ ಮುಂದಿಟ್ರೆ ಹಿಂದೆ ತಕೊಂಡ ಜಾಲಂದಗೆ ಇಲ್ಲ ಗಂಡ. ಆಯ್ತು ಚುನಾವಣೆ ನಿಲ್ಲಿಸ್ಲಿಕ್ಕೆ ನಿಶ್ಚಯ ಮಾಡಿಬಿಟ್ರಿ. ಯಾವ ಚಿಹ್ನೆ ತಗೊಂಡ್ರಿ? ಯಾವ ಚಿಹ್ನೆ ಅಂತ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೆ. ಯಾವ ಚಿಹ್ನೆ ತಗೊಂಡ್ರೆ ಈ ಕುಂದ ಜನ ಮೇಲೆ ಇಂಪ್ರೆಷನ್ ಬೀಳ್ಬಹುದು ಕಂಡ. ನಿಮ್ಮ ವಿರೋಧ ಪಾರ್ಟಿಯವರು ಯಾವ ಚಿಹ್ನೆ ಪಕ್ಷಾಗ? ಓ, ಆ ಹಲ್ಕ ಸೋಮಣ್ಣ ಅದೇ ಹಾರು ಕುದುರೆ ತಗೊಂಡ. ಹಂಗಲ್ಲ ಸಾವುಕಾರ್ರೆ, ನೀವು ನಿಯತ್ತಿನ ಪ್ರಾಣಿ ಯಾವುದು, ಮುದ್ದಿನ ಪ್ರಾಣಿ ಯಾವುದು, ಪ್ರಾಮಾಣಿಕ ಪ್ರಾಣಿ ಯಾವುದು? ಡೊಂಕು ಬಾಲದ ನಾಯಿ ಚಿಹ್ನೆ. ಜಂಕು ಬಾಳ ಸಾಯ್ತಿಲ್ಲ. ಈಗಲೇ ಅಂಶ ಕೊಡದಾಗ ನಾ ಈ ಸಿದ್ದಪ್ಪ ಅಂತ ವೈದ್ಯ ಪ್ರಚಾರ ಹಾಗಾರ ಹಿಂಗೆ ಟೊಂಕು ಬಾರದ ನಾಯಿ ಚಿಹ್ನೆಗೆ ಮತ ಕೊಡಿ, ಸಿದ್ದಪ್ಪನಿಗೆ ಮತ ಕೊಡಿ. ಅವ್ರ ಚಿಹ್ನೆ ಡೊಂಕು ಬಾರದ ನಾಯಿ. ಬಿಡಿಸೇ ಗಂಡ, ನೀವು ನಾವೇನಾದ್ರೂ ಬೇಕಂಡ ಕರಿಯಪ್ಪ, ನೀನ್ ಇದ್ದದಕ್ಕೆ ಕಂಡ ನಾನು ಮುಂದೆ ಬಂದದ್ದು. ಗೊತ್ತಾಯ್ತು. ಅಲ್ಲ ಕೊಡ್ತೀನಿ, ಆದ್ರೆ ಪ್ರಚಾರ ಮಾತ್ರ ಜಬರ್ದಸ್ತ್ ಮಾಡ್ಬೇಕಂಡ.
ಇನ್ನೊಂದ್ಸಲ ಭೇಟಿಯಾಗಿ ಇಲ್ಲಿ ಮೀಟಿಂಗ್ನಾಗ ಸ್ವಲ್ಪ ಖರ್ಚು ಐತಿ ಅದಕ್ಕೆ ಇಟ್ಕೊಡಿ ಆಯ್ತಲ್ಲ ನೋಡ ನಾನಿನ್ನು ಬರ್ತೀನಿ ನೋಡ ಕೆಲಸ ಮಾಡ ಮರ್ಯಾಗ ನೀನ್ ನಿಶ್ಚಿತ ಹೋಗಿ ಪ್ರಚಾರ ಜಬರ್ದಸ್ತ್ ಕಾಣ್ಲ ನಾನು ಸರಿ ಮಾಡ್ತೀನಿ ಸಾವ್ಕಾರ್ರೆ, ನೀವು ಹೋಗಿ ಸರಿ ಮಾಡ್ತೀನಿ ಹೋಗಿ. ಅದಕ್ಕೆ ಹೇಳ್ಕಂಡ ನಿಮ್ಮಂತವ್ರು ನಮ್ಮಲ್ಲಿ ಇಷ್ಟು ಅಭಿಮಾನ ಇಟ್ಟಿದ್ರೆ ಯಾಕಂಡ ಮುಂದಿನ ಚುನಾವಣೆಗೆ ನಾನು ಖಂಡಿತ ಬರೋದು ಗ್ಯಾರಂಟಿ. ಬಂದು ವಿಧಾನಸೌಧದ 3ನೇ ಮಾಡಿ ನಿನ್ನ ಇಲ್ಲಿಂದ ಎಲ್ಲಿ ಕಳಿಸ್ತೀನಿ ಇಂಕ್ರಿಮೆಂಟ್ ಮಾಡ್ತೀನಿ ಕಾಣ್ಲ. ಇಂಪ್ಲಿಮೆಂಟ್ ಮಾಡ್ತೀಯ? ಇಂಪ್ಲಿಮೆಂಟ್ ಅಲ್ಲ ಅದು, ಅದೇನೋ ಏನೋ ಅಂತ ಇಂಪ್ರೂವ್ಮೆಂಟ್. ಅದೇ ಕಾಣ್ಲ, ಅದೇ ಮಾಡ್ತೀನಿ ಕಾಣ್ಲ. ಅದೇ ಮಾಡಿ ಛತ್ರೆ ಇಲೆಕ್ಷನ್ ಬಂತಂದ್ರೆ ಮಾತ್ರ ನಮ್ಮಂತವ್ರು ನೆನಪಿಗೆ ಬರ್ತಾರೆ, ನಮಸ್ಕಾರ ಆಗ್ತಾನೆ. 5 ವರ್ಷದ ತನಕ ನಮ್ಮನ್ನು ಕಣ್ಣು ನೆತ್ತಿ ಸೈತ ಮಾಡೋಂಗಿಲ್ಲ ಬಡವ ಏನೋ ಒಂದು ಕೊಟ್ಟಾಗನ ತೋರ್ತಾ ಎಷ್ಟೊಳಗೆ ಕೊಟ್ಟು ಒಂದು ಕೊಟ್ಟು ಹೋಗಲಿ ಅಷ್ಟಕ್ಕೆ ನಾನು ತೃಪ್ತಿ ಪಟ್ಕೊಳ್ತೀನಪ್ಪ. ದಿನಗಳೆದಂತೆ ಜ್ಯೋತಿ ವರ್ತನೆ ತಾಯಿ ಇಲ್ಲದ ತಪ್ಪನೆ ಮಗುವೆಂದು ಸ್ವಚ್ಛಂದವಾಗಿ ಇವಳು ಇರಲಿ ಎಂದು ನಾನು ಬಯಸಿದರೆ ಇವಳು ನನ್ನ ಮುಖಕ್ಕೆ ಮಸಿ ಪಡೆಯುವ ಪ್ರಯತ್ನ ಮಾಡುತ್ತಾಳೆ. ಏನೋ ವಿಚಾರ ಏನು ವಿಚಾರ ಇದೆ? ಜ್ಯೋತಿಯ ಬಗ್ಗೆ ವಿಚಾರ ಮಾಡುತ್ತಾ ಹತ್ತಿದೆಯೋ ಈಚೀಚೆಗಂತೂ ಅವಳ ವರ್ತನೆ ವಿಚಿತ್ರವಾಗುತ್ತಿದೆ. ಸಂಜೆ ಮನೆಯಿಂದ ಹೊರಗೆ ಹೊರಟವಳು ರಾತ್ರಿ 8 ಗಂಟೆಗೆ ಬಂದು ಮನೆಗೆ ಸೇರುತ್ತಾಳೆ. ವ್ಯಕ್ತಿ ಬಂದ್ ಹಕ್ಕಿರಿ ಜ್ಯೋತಿ ತಾಯಿ ಮನ್ಸು ಬಂತಂದ್ರು ಅದಕ್ಕೆ ನಾನೊಂದು ರೂಪಾಯಿ ಇರ್ತೀನಿ, ತಪ್ಪು ಮಾಡಬೇಡಿ. ಆದಷ್ಟು ಬೇಗ ಜ್ಯೋತಿ ತಾಯಿಗೆ ಒಂದು ಒಳ್ಳೆಯ ಹೊರ ನೋಡಿ ಬ್ರಹ್ಮ ಬಿಟ್ಟು ಹೌದು ಕರಿಯಪ್ಪ, ಈ ವರ್ಷನೇ ಜ್ಯೋತಿಯ ಮದುವೆಯನ್ನು ವೈಭವನೊಂದಿಗೆ ಮಾಡಿ ಮುಗಿಸಬೇಕು. ವೈಭವ್ ನಿನಗೆ 100 ವರ್ಷ ಆಯುಷ್ಯ ಕಣೋ, 100 ವರ್ಷ ಆಯುಷ್ಯ. ಮಾವ, ನನ್ನ 100 ವರ್ಷ ಹಾಗೇ ಇರಲಿ. ನಿಮ್ಮ ಮನೆತನದ ಮಾನ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ. ಏನು? ನನ್ನ ಮನೆತನದ ಮಾನ ಮರ್ಯಾದೆ ಹೋಗುತ್ತದೆ? ವೈಭವ್, ನೀನು ಕೇಳೋ ಮಾತಿನ ಅರ್ಥ ನನಗೆ ಅರ್ಥವಾಗಲಿಲ್ಲ. ಮಾವ, ಅರ್ಥವಿಲ್ಲದ ವ್ಯರ್ಥ ಮಾತುಗಳನ್ನು ಎಂದಿಗೂ ಮಾತನಾಡುವನಲ್ಲ ಈ ವೈಭವ. ನಿಮ್ಮ ಪ್ರೀತಿಯ ಮಗಳು ಜ್ಯೋತಿ ದರಿದ್ರ ನೋರ್ವನ ತೋಳ ತೆಕ್ಕೇರಿ ರತಿ ಕ್ರೀಡೆಯಾಡುತ್ತಿದ್ದಾಳೆ. ರಸಿಕನಾಗಿ ನನ್ನ ಮಗಳು ಜ್ಯೋತಿ ದರಿದ್ರ ನೋರ್ವನ ತೋಳ ತೆಕ್ಕೆಯಲ್ಲಿ ರತಿ ಕ್ರೀಡೆಯಾಡುತ್ತಾಳೆ. ವೈಭವ್, ಈ ಮಾತು ನಿಜವೇ? ಮಾವ, ನಾನು ಏಕೆ ಸುಳ್ಳು ಹೇಳಲಿ? ದಿನವಿಡೀ ಪಾರ್ಕಿನಲ್ಲಿ ನಿಮ್ಮಡಿಗೆ ಹಾಳಾಗಿ ದುಡಿಯುತ್ತಿರುವ ಆ ದರಿದ್ರ ಕಿರಣನೊಂದಿಗೆ ಪ್ರೇಮದ ಲಾಭವಾಡುತ್ತಿದ್ದಾರೆ. ಹೋಗಿ ನಾನು ತಿಳಿಸಿ ಹೇಳಿದೆ, ಈ ವರ್ತನೆ ಸರಿ ಇಲ್ಲ, ನಿಮ್ಮ ಮಾನ ಮರ್ಯಾದೆ ಹಾಜಾಗ್ತದೆ. ಅದಕ್ಕೆ ಅವಳು ನನಗೆ ಬೈದಿರೋ ನಾನು ಕೂಡ ಕೇಳಿದ್ದೆ. ಊರೊಳಗೆ ಮಾತಾಡ್ತಿದ್ರು, ಮನೆ ವಿಷಯ ನನ್ಗೆ ಆಗ್ಬೇಕು ಅಂತ ನಾನೇ ಫೋಟೋನ ಬಿಡ್ತಾ ಇದ್ದಾರೆ. ಇಷ್ಟೊಂದು ಮುಂದುವರಿದರೆ ಜ್ಯೋತಿ ಆದಷ್ಟು ಬೇಗ ಅವಳ ಮದುವೆಯನ್ನು ಜರಗರಿಸಬೇಕೇ ಬೇಕು.
ಎಂದು ನನ್ನಿಂದ ವಚನ ತೆಗೆದುಕೊಂಡಿದ್ದು. ನಿನ್ನ ತಾಯಿ ಕೊಟ್ಟ ವಚನ ಪಾಲನೆಗಾಗಿ ಈ ವರ್ಷವೇ ಜ್ಯೋತಿಯ ಮದುವೆಯನ್ನು ಮಾಡಬೇಕೆಂದಿದೆ. ಏನಂತೀಯ? ನೀವು ನನ್ನ ಅಮ್ಮನಿಗೆ ವಚನ ಕೊಟ್ಟಿದ್ದೀರಿ ನಿಜ, ಆದ್ರೆ ನಿಮ್ಮ ಮಗಳು ಜ್ಯೋತಿ ನನಗೆ ಮದುವೆಯಾಗಲು ಒಪ್ಪಬೇಕಲ್ವೇ? ಅವಳೇಗೆ ಒಪ್ಪಲಾರಳು. ಅವಳನ್ನು ಒಪ್ಪಿಸುವ ಭಾರ ನನ್ನದು. ನಿನ್ ರೊಟ್ಟಿ ಜಾರಿ ತುಪ್ಪಕ್ಕಿತ್ತೋ ವೈಭವ. ವೈಭವ್, ಆದಷ್ಟು ಬೇಗ ನಿನ್ನ ಮದುವೆ ಸಿದ್ಧತೆಯನ್ನು ಮಾಡಿ. ಆಯ್ತು ಮಾಮ, ಆದಷ್ಟು ಬೇಗನೆ ಮಾಡ್ತೀನಿ. ಹೋಗ್ ಮಾಮ, ಬರ್ತೀನಿ ಮಾಮ. ಎಂದು ಜ್ಯೋತಿ, ಇಷ್ಟು ಬೇರೆ ತನಕ ಎಲ್ಲಿಗೆ ಹೋಗಿದ್ದೆ? ನನ್ನ ಗೆಳತಿ ಕಲ್ಪನಾ ಮನೆಗೆ ಹೋಗ್ಬಂದೆ. ಕವಿತಾಳ ಮನೆಗೋ ಅಥವಾ ಕಿರಣನಿಗೆ ಪ್ರೇಮದ ಸಲ್ಲಾಪ? ಈ ವಿಷಯ ತಿಳಿದಲ್ಲಿ ಮುಚ್ಚುಡದಲ್ಲಿ ಏನು ಅರ್ಥ? ಹೌದಪ್ಪ, ನಾನು ಕೇಳೋಣ ಮನಸ್ಸಲ್ಲಿ ಪ್ರೀತಿಸ್ತಾ ಇದ್ದೀನಿ. ಮದುವೆ ಆದ್ರೆ ಅವ್ರಿಗೆ ಆಗ್ಬೇಕಂತ ಜ್ಯೋತಿ, ಈ ಮಾತನ್ನು ಆಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಮ್ಮ ತಾಯಿ ಹಾಳಾಗಿ ಪ್ರೀತಿಸುವ ಆ ಕೈಗಳನ್ನು ಪ್ರೀತಿಸುತ್ತೀಯಾ? ಆ ಭಿಕಾರಿಯನ್ನು ಪ್ರೀತಿಸಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಾಚಿಕೆ ನಾಚಿಕೆ ಯಾಕಪ್ಪ ಆಗ್ಬೇಕು? ಯಾಕೆ ಆಗ್ಬೇಕು ಅಂತ ಅಪ್ಪ, ಕಿರಣ್ ಅವರು ಹಣದಿಂದ ಬಡವರಿಗೆ ಕೂಡ ನಿಮಿಷ, ಆದ್ರೆ ಅವರ ಗುಣದಲ್ಲಿ ಬಹಳ ಎತ್ತರವಾದ ಶ್ರೀಮಂತ ಇದ್ದಾರೆ ನೋಡಿ. ಇವತ್ತು ಬಡವರಿದ್ದವನು ನಾಳೆ ಅದೃಷ್ಟ ಬೆಳೆದು ಮಹಾರಾಷ್ಟ್ರ ಆಗಬಹುದಲ್ಲ. ಪ್ರೀತಿ ಮಾಡಿಕೆ ನಾಚಿಕೆ ಯಾಕಪ್ಪ ಬೇಕು? ಜ್ಯೋತಿ, ಈ ವಾದವನ್ನು ನಾನು ನಿನ್ನಿಂದ ಕೈಯಬೇಕಾಗಿಲ್ಲ. ನಾನು ನಿಶ್ಚಯಿಸಿದ ಹೊರಪೈಪವನೊಂದಿಗೆ ನೀನು ಮದುವೆಯಾಗಲೇ ಇದ್ದೆ. ನನ್ನ ತಂಗಿಗೆ ಕೊಟ್ಟ ವಚನವನ್ನು ನೀನು ಪಾಲಿಸಿಕೊಳ್ಳಲೇಬೇಕು. ಇದು ನಾನು ನಿನಗೆ ಹೇಳುವ ಕೊನೆಯ ಮಾತು. ನಾನು ಒಂದು ಕೊನೆ ಮಾತು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ ಅದನ್ನ. ನೀವು ನಿಶ್ಚಯ ಮಾಡಿದಿಲ್ಲ ಆ ಪಾಪಿ ವೈಭವ್ ಅವನ ಹೊತ್ತ ನನ್ನ ಅತ್ತೆ ಕಾಣಿಕೆ ಮದುವೆ ಆಗೋದು. ನಾನು ಪ್ರೀತಿ ಮಾಡಿರೋ ಸತ್ಕರ ಯುವಕ. ಅದನ್ನ ಬಿಟ್ಟು ಒತ್ತಾಯ ಪೂರ್ವಕವಾಗಿ ಅವನಿಗೆ ಮತ್ತೆ ನಿಶ್ಚಯ ಮಾಡಿದ್ದೆ ಅಂದ್ರೆ ನೀವು ಮಾಡೋದು ನಿಮ್ಮ ಮಗಳ ಮದುವೆ ಅಲ್ಲ, ಇವರ ಶವಮಾನ. ಹೇಗೆ ಹೇಳಿದರೂ ಇವಳು ತನ್ನ ಹಠವನ್ನು ಬಿಡಲಾರು. ಮಾತಿಗೆ ಮಾತು ಸರಿಯಾಗಿ ಉತ್ತರಿಸಿತು. ನಾನಾದರೂ ಏನು ಮಾಡಲಿ? ಅವಳ ಮದುವೆಯನ್ನು ಒತ್ತಾಯದಿಂದ ಮಾಡಿದರೆ ಕಿರಣನಿಗೆ ಮನಸೊಂದು ಇವಳು ಮಗಳೆಂಬ ಮಮತೆ ಒಂದು ಕಡೆಯಾದರೆ, ಇನ್ನೊಂದು ಕಡೆ ತಂಗಿಗೆ ಅವಳ ಅಂತಿಮ ಅವಸ್ಥೆಯಲ್ಲಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು. ಏನು ಮಾಡಲು ನಾನು ಬಂದೆ. ಸುಳ್ಳ ಯಾಕೆ ವಿಚಾರ ಮಾಡ್ತಾರೆ? ಈಗಿನ ಕಾಲದ ಹುಡುಗರೇ ಹಂಗೆ ಹಾಳಾದ್ದು ಸಿನಿಮಾ ಟಿವಿ ನೋಡುದು ಅದ್ರಾಗ ಬಂದಿತ್ತಲ್ಲಪ್ಪ ಈ ಹೊಸ ರೋಗ ಪೆಡಂಬೂಕ. ವಾಟ್ಸಪ್, ಫೇಸ್ಬುಕ್, ಮತ್ತೆ ಆ ಬುಕ್, ಅದು ಬುಕ್, ಇದು ಬುಕ್. ಮೊಬೈಲ್ ನಂಗೆ ಲವ್ ಮಾಡೋದು, ಮೊಬೈಲ್ ನಂಗೆ ಲವ್ ಮಾಡ್ಕೊಂಡು ಜನ್ಮ ಕೊಟ್ಟ ತಂದೆ ತಾಯಿರನ್ನ ಮತ್ತು ಪ್ರೀತಿ ಮಾಡ್ಕೊಂಡು ಓಡಿ ಹೋಗೋದು. ಅದಕ್ಕೆ ನಾನು ನಿಮ್ಮ ಉಪಾಯ ಹೇಳ್ತೀನಿ, ತಪ್ಪು ಕೊಡಬೇಡಿ. ಜ್ಯೋತಿ ಮತ್ತು ಕಿರಣ್ ಇಬ್ಬರಿಗೂ ಬೇರ್ಪಡಿಸೋಕೆ ಒಂದು ಉಪಾಯ ಹೇಳ್ತೀನಿ. ಯಾವ ಉಪಾಯ ಕರಿಯಪ್ಪ, ಬೇಗ ಹೇಳುತ್ತೆ. ಏನಿಲ್ಲ ಬೇರೆ, ಒಂದು 10 ಲಕ್ಷ ರೂಪಾಯಿ ಕಿರಣನ ಕೈ ಒಗ್ಬಿಟ್ರೆ ನಮ್ ಜ್ಯೋತಿ ಸಹವಾಸ ಬಿಟ್ಕೊಂಡು ದೂರ ಎಲ್ಲಾದ್ರೂ ಹೋಗ್ಬಿಡು ಅಂತ ಹೇಳಿದ್ರೆ ಹೋದ್ಮೇಲೆ ಜ್ಯೋತಿ ತಾಯಿ ನೀವ್ ಹೇಳ್ದಂಗೆ ಕೇಳ್ತಾಳೆ, ನಿಮ್ಮ ಮಾತಿಗೆ ಒಪ್ಪಿಗೆ ಹೋಗ್ತಾಳೆ. ಹೌದು ಕರಿಯಪ್ಪ, ನಿನ್ನ ಸಲಹೆ ಯೋಗ್ಯವಾಗಿದೆ. ಜೀವನ ಸಂಗಾತಿಯಾಗಬೇಕೆಂದಿದ್ದ ಆ ಜ್ಯೋತಿ ಕಿರಣರನ್ನು ಬೇರ್ಪಡಿಸಲಿಕ್ಕೆ ಇದು ಒಳ್ಳೆಯ ಉಪಾಯ.
ಕ್ಲಾಸ್ಗೆ ಹೋಗಿ ಈ ಕಾರ್ಯವನ್ನು ಮಾಡುತ್ತದೆ. ಈ ವಿಷಯ ಜ್ಯೋತಿ ತಾಯಿ ಕಿವಿಗೆ ಮಾತ್ರ ಬೀಳ್ಬಾರ್ದು. ಇಲ್ಲ ಕರಿಯಪ್ಪ, ಅವಳಿಗೆ ಗೊತ್ತಾಗದಂತೆ ಕಾರ್ಯ ಮಾಡು. ನಡೆ. ನೀನಿಲ್ಲದೆ ನಾ ಹೇಗಿರಲಿ? ಪ್ರೀತಿ ನಿನ್ನೊಂದಿಗೆ ಬಾಳಿರಲಿ. ನಿನಗಾಗಿ ಈ ತನುವನವೇ ನಿನಗಾಗಿ. ಪ್ರೀತಿ ನಿನ್ನದೆ ನಾ ಹೇಗಿರಲಿ? ಯಾಕೆ ನನ್ನನ್ನೇ ನಿಂತಾಗುತ್ತೀನಿ ನೀನು. ಮೊದಲೇ ನೀನು ಗಡ 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 ಗಡ. ಹಾಗೆಲ್ಲ ಅನ್ಬಿಡ ಗುರು, ನಾನು ಮೊದಲಿನ ಪುಷ್ಪ ಅಲ್ಲ. ಈಗ ನಾನು ಕೇಳ್ತಾ ಇದ್ದೀನಿ ಅಂತ ನೀನು ಮೊದಲಿನ ಪುಷ್ಪ ಅಲ್ಲ ಅಂತಂದ್ರೆ ಯಾಕೆ ನೀನು ಮೊದಲಿನ ಪುಷ್ಪ ಹಾಡ್ಬೋದು? ನೀನ್ ತಗೊಂಡಾಗೆ ನಿಜ ಗುರು, ಮೊದಲಿನ ಪುಷ್ಪ ಪಾಡಿ ನೀನು ನನ್ನ ಅತ್ತೆ ಮಗ ಅಂತ ಏನ್ ಹೇಳಿದಲ್ಲ, ನಿನಗಾಗಿ ಹೊಸದಾಗಿ ಅರಳಿ ನಿಂತಿದೆ ಈ ಪುಷ್ಪ. ನೋಡು ಪುಷ್ಪ, ನೀನ್ ಏನು ಮಾತಾಡ್ತಾ ಇದೆಯೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನ್ ಏನು ಮಾತಾಡ್ಬೇಕಂತಿದ್ಯೋ ಅದನ್ನ ಸ್ವಲ್ಪ ಬಿಡಿಸಿ ಹೇಳು. ಇಲ್ಲ ನೋಡು ಗುರು, ನೀನು ನನ್ನ ಅತ್ತಿ ಮಗ ಅಂತ ಹೇಳಿದಕ್ಕೆ ನನ್ನ ತಂದೆ ನಿನ್ನನ್ನ ತಿರಸ್ಕಾರ ಮಾಡಿದ್ರು. ಆದ್ರೆ ನೀನು ನನ್ನ ಅತ್ತಿ ಮಗ ಅಂತ ಹೇಳಿದಕ್ಕೆ ನಾನು ನಿನ್ನನ್ನ ಪ್ರೀತಿಸಿ ಮದುವೆಯಾಗ್ಬೇಕು ಅಂತಿದ್ದೀನಿ. ಅಯ್ಯಪ್ಪ, ಇದೇನು ಕೇಳ್ತಾ ಇದ್ದೀನಿ ನಾನು ಅಂತ. ಹುಲಿ ಅಂತ ಹಾರಾಡ್ತಾ ಇದ್ದವಳು ಒಮ್ಮೆಲೆ ಇಲಿಯಾಗಿ ಪ್ರೀತಿ ಪ್ರೇಮ ಟ್ರಾನ್ಸ್ಫರ್ ಆಗ್ಬಿಟ್ಟಲ್ಲ. ಏ ಪುಷ್ಪ, ನೀನು ಮಾಡ್ತಾ ಇರೋ ಪ್ರೀತಿ ಪ್ರೇಮ ಇದು ಪರ್ಮನೆಂಟ್ ಏನು ಟೆಂಪರರಿ? ಏನು ಗುರು ಏನ್ ಹೇಳ್ತಿದ್ದೀನಿ ನೀನು? ಅಲ್ಲ, ಪ್ರೀತಿ ಪ್ರೇಮದ ವಿಷಯಕ್ಕೆ ಅಷ್ಟೊಂದು ನಂಬಿಕೆ ಇಲ್ಲ, ನನ್ ಮೇಲೆ ವಿಶ್ವಾಸ ಇಲ್ಲ. ನಿಮ್ಮಂತ ಹೆಣ್ಮಕ್ಳ ಮೇಲೆ ನಾವು ವಿಶ್ವಾಸ ಇಡ್ತಾ ಹೋದ್ರೆ ನೀವು ನಮ್ಮ ಶ್ವಾಸ ಬಂದ್ ಮಾಡುವಂತ ಗ್ಯಾರಂಟಿ. ಅದು ಯಾಕೆ ಅಂತಂದ್ರೆ ಕೆಲವೊಂದು ಹೆಣ್ಮಕ್ಳು ಒಂದೊಂದು ರೀತಿಯಾಗಿ ಪ್ರೀತಿ ಪ್ರೇಮ ಮಾಡ್ತಾರೆ. ಕೆಲವರು ಮೊಬೈಲ್ ಕರೆನ್ಸಿ ಹಾಕಿಸ್ಕೊಳ್ಳೋಕ್ಕೋಸ್ಕರ ಯಾರನ್ನಾದ್ರೂ ಪ್ರೀತಿ ಮಾಡುವಂಗೆ ನಾಟಕ ಮಾಡ್ತಾರೆ. ಕರೆನ್ಸಿ ಅವನ ಕಡೆಯಿಂದ ಹಾಕಿಸ್ಕೊಂಡು ಮಾತಾಡೋದು ಬೇರೆಯವ್ರ ಕಡೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಿನಿಮಾ ನೋಡ್ಬೇಕು ಅಂತ ಆಸೆ ಹುಟ್ಟಿತ್ತು ಅಂದ್ರೆ ಸಿನಿಮಾ ನೋಡೋದಕ್ಕೆ ಒಬ್ಬನ ಪಟಾಯಿಸ್ಕೊಂತಾರೆ. ಸಿನಿಮಾ ಥಿಯೇಟರ್ನ್ಯಾಗ ಪಿಕ್ಚರ್ ಬಿಡೋ ಮಟ್ಟ ಅವನ ಜೊತೆ ಸಿನಿಮಾ ನೋಡ್ತಾರೆ. ಸಿನಿಮಾ ಬಿಟ್ಟು ಕೂಡಲೇ ಮತ್ತೊಬ್ಬನ ಸ್ಕೂಟರ್ ಮೇಲೆ ಹತ್ಕೊಂಡು ಮೂರನೇ ಪ್ರೀತಿ ಹೆಂಗೆ ಅಂತಂದ್ರೆ ನಮ್ಮ ಅವ್ವ ಅಪ್ಪನ ಕಾಡಿಸಿ ಬೇಡಿಸಿ ಆಕ್ಟಿವಾನು ಸ್ಕೂಟಿನೋ ತಗೊಂತಾರೆ. ಅದು ಪೆಟ್ರೋಲ್ ತುಂಬಿಸ್ಕೊಳಕ ನಮ್ಮಂತ ಬಕರಗಳನ್ನ ಪಟಾಯಿಸಿ ಹೌದು ಬಕರಗಳನ್ನ ಪಟಾಯಿಸ್ಕೊಂಡು ನಮ್ ಕಡೆಯಿಂದ ಪೆಟ್ರೋಲ್ ತುಂಬಿಸ್ಕೊಳ್ತೀರಾ. ಹಿಂದಿನ ಸೀಟ್ನ್ಯಾಗ ಬಾಯ್ ಫ್ರೆಂಡ್ ಬೇರೆನೇ ಇರ್ತಾರೆ. ಅಂತ ಹೆಣ್ಮಕ್ಳು ಅದಾವ. ಈಗ ಎಲ್ರೂ ಇಲ್ಲ, ಕೆಲವೊಂದು ಮಂದಿ ಹಿಂಗ ಮಾಡ್ತಾರ ಅಂತ ಅಂದೆ ಅಷ್ಟೇ. ಮುಗಿತಾನೆ ಹೇಳೋದು? ಹಾ, ಮುಗಿತು. ಮುಗಿತೀನಿ. ಮತ್ತೆ ನಿಮ್ಮಂತ ಗಂಡಸರೇನು ಕಡಿಮೆ? ಯಾಕೆ ಏನ್ ಮಾಡಿ ನಾವು ನಿಮ್ಮಂತ ಹುಡುಗರು ಕಡಿಮೆ ಇರ್ತಾರ? ನಾವೇನ್ ಮಾಡಿವಪ್ಪ? ಏನ್ ಮಾಡಿವೆ? ಹುಡುಗಿ ತನ್ನಷ್ಟು ತಾಯಿ ಇದ್ದ ಸುಮ್ಮನೆ ಬಿಡ್ತೀರಾ? ಓ ಸ್ಮಾರ್ಟ್ ಈಗ ನಿನ್ನಂತಕ್ಕೆ ನೋಡಿಲ್ಲ, ನೀನೇ ದೇವತೆ ಅಂತೇಳಿ ಇನ್ನೊಂದನ್ನೆಲ್ಲ ಹೇಳಿ ಅವ್ರ ಕಡೆ ಒಂದು 10-20 ರೂಪಾಯಿ ಇದ್ದದನ್ನು ಖರ್ಚು ಮಾಡಿ ಆಮೇಲೆ ಅವ್ರ ಕಡೆಯಿಂದ ನೀವು ಅವ್ರನ್ನ ಎಲ್ಲಿ ಬೇಕಲ್ಲೆಲ್ಲ ಕರ್ಕೊಂಡು ತಿರುಗಾಡಿ ಏನ್ ಬೇಕಾದ್ರೆ ನಿಮಗ ಬೇಕು ಮಾಡ್ಕೊಂಡು ಆಮೇಲೆ ಅವ್ರ ಏನ್ರ ಹೆಚ್ಚು ಕಡಿಮೆ ನಿಂತು ಭಯ್ಯ ಬರ್ತಾರ ನೀನೇ ಮದುವೆ ಮಾಡ್ಕೊ ಅಂತ ಹೇಳಿದಾಗ ಅಯ್ಯೋ ನನ್ನ ಮನೆಯೊಳಗೆ ಆಗ್ಲೇ ಮದುವೆ ಫಿಕ್ಸ್ ಮಾಡ್ಬಿಟ್ಟಾರ, ನನಗೆ ಮಾಡ್ಕೊಳಕ್ಕಾಗಲ್ಲ, ನನ್ನನ್ನು ಕ್ಷಮಿಸ್ಬಿಡು ಅಂತೇಳಿ ಹೊಟ್ಟಿ ತುಂಬಿಸುವಂತ ಕೈಯಾಗ ರೊಕ್ಕ ಗಂಡಸ್ರ ಬಹಳ ಮಂದಿ ಹಂಗಂತೇಳಿ ಎಲ್ಲರೂ ಹಂಗೆ ಇರಲ್ಲ, ಕೆಲವಷ್ಟು ಮಂದಿ ಮಾತ್ರ ಹಂಗಿರ್ತಾರೆ. ಅಲ್ಲ ನಮ್ಮದು ಬತ್ತಿ ಹಮಾರಿಗಿಲ್ಲಿ ನಮ್ಸೆ ಮ್ಯಾವ್ ಅಂದಂಗೆ ನಮ್ಮ ಮಾತನ್ನ ನಮ್ಗ ತಿರುಗಿ ಕೊಡ್ಬೇಕಲ್ಲ. ಅಂತೂ ಮಾತಾಡಕ್ ಬಾಳ್ ಕೊಡ್ತೀನಿ. ಏ ಕಲಿಯೋದಲ್ಲ, ನಾನು ಯಾರು ಗೊತ್ತಿಲ್ಲ ಅಲ್ಲ ಸದ್ಯದಲ್ಲಿ ಈ ನಿಮ್ಮ ಕೈ ಹಿಡಿದು ನಿಮ್ಮ ಭಾವಿ ಪತಿ ಅನ್ನೋದು. ಏ ಪುಷ್ಪ, ನೀನೇನು ನನ್ನ ಕೈ ಹಿಡಿದು ಬಾವಿ ಪತಿ ಅಂತ ಹೇಳಕತ್ತಿ. ಆದ್ರೆ ನಿಮ್ಮ ಅಪ್ಪ ನೋಡಿದ್ರೆ ನಿನ್ನನ್ನ IAS ಆದವನಿಗೆ ಮದುವೆ ಮಾಡ್ತೀನಿ ಅಂತ ಹೇಳಕತ್ತ. ಅವ ಅಲ್ಲೇ ಹಾರಾಡ್ಕೊಂಡ ಕುಂದ್ರಲಿ, ನಾವಿಲ್ಲೇ ಹಾರಾಡ್ಕೊಂಡ್ರು. ನೀ ಯಾಕೆ ಚಿಂತೆ ಮಾಡ್ತಿ? ನನ್ನ ಮೇಲೆ ನಿನ್ ನಂಬಿಕೆ ಇದ್ದಿಲ್ಲ, ಪ್ರೀತಿ ಮಾಡಕ ಅಷ್ಟೇ ಹೇಳು. ಅಯ್ಯೋ, ನೀಗಿಷ್ಟು ಹೇಳಿದಿ ಅಂದ್ರೆ ನಾನು ಮಗ ಎತ್ತಿನ ಕೈ ಪ್ರೀತಿ ಮಾಡಾಕ. ನೀನು ಬಂದ ಮೇಲೆ
ಈಗ ಮೊಳಕೆ ಒಡೆದು ಸಸಿಯಾಗಿ ಅದು ನನಗೆ ಫಲ ನೀಡುತ್ತದೆ ಎಂದು ನಾನೆಂದಿಗೂ ಭಾವಿಸಿರಲಿಲ್ಲ. ಭಾಸ್ಕರ ರಾಯರ ಸಕಲ ಆಸ್ತಿಗೆ ಇನ್ನು ಕೆಲವೇ ದಿನಗಳಲ್ಲಿ ನಾನೇ ಹಕ್ಕುದಾರ. ಮೋದಿಯ ಕೈ ಹಿಡಿಯುವ ಸುಯೋಗ ಈಗ ನನಗೆ ಒದಗಿ ಬಂದಿದೆ. ಜ್ಯೋತಿ, ಕ್ಷಣಕ್ಕೂ ನನ್ನನ್ನು ಅವಮಾನಿಸುತ್ತೆಯಲ್ಲ. ನಿನ್ನ ಕುಲಗೆ ತಾಯಿ ಕಟ್ಟಿ ನನಗಾದ ಮಾನದ ಸೇಡನ್ನು ತೀರಿಸಿಕೊಳ್ಳದೆ ಇದ್ದರೆ ವೈಭವ ನಾನ್ಯಾರು ಮಿಸ್ಟರ್ ಸ್ಯಾರಮ್ಯಾನ್. ನನ್ನನ್ನು ಯಾಕೆ ಹೋಗ್ತಾ ಇದ್ದೆ ಸರಿಯಪ್ಪ? ಅಯ್ಯೋ ಕೆಲಸ ಇದ್ದ ಸುಮ್ಮನೆ ಯಾರೋ ನೋಡ್ಕೊಂಡು ಬರ್ತಾ ಇದ್ದಪ್ಪ. ಆ ದಿವಸ ನನಗೇನು ಹೇಳಿದ್ದೆ? ನಿನ್ನ ರೊಟ್ಟಿ ಜಾರಿ ತುಪ್ಪದ ಬಿತ್ತು ವೈಭವ ಅಂತ ಹೇಳಿದ್ನಲ್ಲ. ಆಗ ಹೀಗೆ ನಿನ್ನ ರೊಟ್ಟಿ ಜಾರಿ ತಿಪ್ಪಿದ್ ಬಿತ್ತು ವೈಭವ. ಹೇಳೋದಲ್ಲ ಸರಿಯಾಗಿ ಬಿಡ್ತೇವೆ. ಏನ್ ಹೇಳುತ್ತಪ್ಪ? ಅಲ್ಲ ನಿನ್ ಮಾವ ಜ್ಯೋತಿ ತಾಯಿಯನ್ನು ಕಿರಣಿಗೆ ಕೊಟ್ಟು ಮದುವೆ ಮಾಡೋದು. ಏನು? ನನ್ನ ಮಾಮನರು ಜ್ಯೋತಿಯನ್ನು ನನಗೆ ಕೊಟ್ಟು ಮದುವೆ ಮಾಡುತ್ತೇನೆ ಅಂತ ಹೇಳ್ತಾರೆ. ಅವ್ರು ಯಾಕೆ ಕಿರಣನ್ನು ಕೊಡ್ತಾರೆ? ಹೌದೌದು, ಆವತ್ತು ಮುಂದೆ ಹೇಳಿದ್ರು ನಿನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಕೊಂಡು. ಆದ್ರೆ ಈಗ ಕೃಷ್ಣನೇ ಎಲ್ಲ ಬಂದು ಕೊಟ್ಟಿದ್ದಾರೆ. ವೈಶಾಖೊಳಗೆ ಇವ್ರು ಬಿಟ್ಟು ಮದುವೆ ಮಾಡ್ತಾರಂತೆ. ಹೋಗಿ 3 ತನ ತಗೊಂಡು ಬಿಟ್ಟಾರಂತೆ. ಈ ವಿಷಯ ನಿನಗೆ ಹೇಳಿ ಹೋಗೋಣ ನಾನು ಬಂದೆ. ನಾನು ಬರ್ತೀನಪ್ಪ. ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿ ನನಗೆ ಮದುವೆ ಸಿದ್ಧತೆ ಮಾಡಲು ಹೇಳಿ ಈಗ ಜ್ಯೋತಿ ಕಿರಣರ ಮದುವೆಗೆ ನಿಶ್ಚಯಿಸಿದ್ಯಾ? ಜ್ಯೋತಿ ನನ್ನ ಸೊತ್ತಾಗಬೇಕಿದ್ದ ನೀನು ಆ ದರಿದ್ರನ ಸೊತ್ತಾಗಬೇಕೆ? ಸಾಧ್ಯವಿಲ್ಲ. ಭಾಸ್ಕರ ರಾಯರ ಸಕಲ ಆಸ್ತಿಗೆ ನಾನೇ ಹಕ್ಕುದಾರನಾಗಬೇಕಪ್ಪ. ನನ್ನ ಆಸೆ ಮಣ್ಣು ಹೂಡುವುದಕ್ಕೆ ಸಾಧ್ಯವಿಲ್ಲ. ಭಾಸ್ಕರ ರಾಯ್, ಇನ್ನೊಮ್ಮೆ ನಿನಗೆ ತಿಳಿಸಿ ಕೇಳುವೆ. ನನ್ನ ಮಾತಿಗೆ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ವೈಶಾಖ ಮಾಸದಲ್ಲಿ ನಿನ್ನ ಮಗಳ ಮದುವೆ ಮಾಡುವಂತಲೋ ಮಾಸನ ಸೇರಬೇಕಾಗಿತ್ತು. ನಾನು ಯಾರು? ವಿಷಸರ್ಪ. ಈ ವಿಷಸರ್ಪವನ್ನು ಜಯಿಸಿದವನು ಯಾರು ಬದುಕುಳಿಸಿಲ್ಲ. ಹೇಳಲ್ಲ, ನಾನು ಈಗಲೇ ಜ್ಯೋತಿ ಕಿರಣರ ಮದುವೆಗಂತೂ ಹೊರಟಿದೆ. ಆದ್ರೆ ಈ ವಿಷಯವನ್ನ ವೈಭವನಿಗೆ ಹೇಗೆ ತಿಳಿಸಬೇಕೆಂಬುದೇ ಸಮಸ್ಯೆಯಾಗಿದೆ. ಏನು ನಡೆಸುವಿರಿ ನೀವು? ಜ್ಯೋತಿಯನ್ನು ನನಗೆ ನಮ್ಮ ಮದುವೆ ಮಾಡುತ್ತೇನೆಂದು ಹೇಳ್ತಾ ಇದ್ದೀರಿ. ಈಗ ಜ್ಯೋತಿ ಕಿರಣರ ಮದುವೆಗೆ ನಿಶ್ಚಯಿಸಿದ್ದೇನೆ. ಹೌದು ವೈಭವ್, ಈ ವಿಷಯವನ್ನ ನಿನಗೆ ಹೇಗೆ ತಿಳಿಸಬೇಕೆಂಬುದೇ ನನಗೆ ಸಮಸ್ಯೆಯಾಗಿದೆ. ಖುದ್ದಾಗಿ ನೀನೇ ತಿಳಿದುಕೊಂಡು ಬಂದಿಯಲ್ಲ, ತುಂಬಾ ಸಂತೋಷ. ಹಾಗಾದರೆ ಮಾವ, ನನ್ನ ಅಮ್ಮನಿಗೂ ಹಾಗೂ ನನಗೆ ಕೊಟ್ಟ ಮಾತಿಗೆ
ನಾನಲ್ಲ, ನನ್ನ ಮಗಳು ಜ್ಯೋತಿ. ಯಾವಾಗ ಜ್ಯೋತಿ ನಿನ್ನ ಮೇಲೆ ದೇಶವನ್ನು ಕಾರಿದಳು, ನಾನೇನು ಮಾಡಲು ಸಾಧ್ಯ? ಹಾಗಾದರೆ ಮಾವ, ಜ್ಯೋತಿ ನನ್ನ ಮಾವನ ಮಗಳು, ನನ್ನ ಒಳಾಗಲೇ ಬೇರೆಯವರ ಸತ್ತಾಗಲು ನಾನು ಬಿಡುವುದಿಲ್ಲ. ಇಂಥ ಕಠೋರ ಮಾತುಗಳನ್ನು ಆಡದಿರುವ ವೈಭವ್. ಬೇಕಾದರೆ ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿಯನ್ನು ನಾನು ನಿನಗೆ ಕೊಡ್ತೀನಿ. ದಯವಿಟ್ಟು ಜ್ಯೋತಿಯ ಬಾಳನ್ನು ಹಾಳು ಮಾಡಬೇಕು. ನಾಳೆ ಜ್ಯೋತಿ ಕಿರಣರಿಗೆ ವಂಚನೆಯನ್ನು ಮಾಡಲಾರೆ. ಹಾಗಾದರೆ ಮಾವ, ಜ್ಯೋತಿ ಕಿರಣರಿಗೆ ನೀವು ವಂಚನೆ ಮಾಡುವುದಿಲ್ಲವೆಂದರೆ ನನ್ನಿಂದ ವಂಚನೆ ತಪ್ಪಿದ್ದಲ್ಲ. ಮಾಡಿಕೊಡು. ವಿಚಾರ ಮಾಡಿಯೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದೆ. ನಾನೆಂದಿಗೂ ನನ್ನ ನಿರ್ಧಾರವನ್ನು ಬದಲಿಸಲಾರೆ. ಹಾಗಾದರೆ ನೀನು ನಿನ್ನ ನಿರ್ಧಾರ ಬದಲಿಸಲು ಸಾಧ್ಯವಿಲ್ಲವೆಂದರೆ ನಿನ್ನ ಭವಿಷ್ಯ ಬದಲಿಸಿ ಹೋಗುವುದು ನನ್ನಿಂದ. ನಿನ್ನ ಸಕಲ ಆಸ್ತಿ ಹಾಗೂ ನಿನ್ನ ಪ್ರೀತಿಯ ಮಗಳು ನನಗೆ ಹಸ್ತಗತ ಮಾಡಿದರೆ ಸರಿ, ಇಲ್ಲವಾದರೆ ಏನು ಮಾಡಿದೆ ವೈಭವ್? ಏನು ಮಾಡುತ್ತೀಯ ಅಂತ ಹೇಳ್ತೀಯಲ್ಲ, ನಿನ್ನ ಕೊಲೆ ಮಾಡಿ ಆದರೂ ನನ್ನ ಆಸೆಯನ್ನು ಈಡೇರಿಸಿ ಹೇಳುವೆ. ನಿನ್ನ ಕೊಲೆ ಬೆದರಿಕೆಗೆ ಬೆದರಿ ಇದುವರೆಗೆ ಹೂವಿನಂತೆ ಸಾಕಿದ ನನ್ನ ಅರಗಿರಿಯನ್ನ ನಿನ್ನಂಥ ಬೆಳಕತ್ತಿನ ಬಾಯಿಗೆ ನಾವು ಕೊಡಲಾರೆ. ನೋಡು ವೈಭವ್, ನೀನು ಕೊಲೆಗಾರ, ಕಾಣಿಸ್ತಾನೆ ಎಂದು ತಿಳಿದುಕೊಂಡೆ ಜ್ಯೋತಿ ನಿನ್ನನ್ನು ತಿರಸ್ಕರಿಸುತ್ತಿದ್ದಾಳೆಂದು ನಾನೀಗ ಚೆನ್ನಾಗಿ ತಿಳ್ಕೊಂಡೆ. ಲೋ ವೈಭವ್, ನಾನು ನನ್ನ ಜೀವ ಹಾಕಲು ನನ್ನ ಮಗಳನ್ನು ನನಗೆ ಕೊಟ್ಟು ಅವಳನ್ನು ಹಾಳು ಮಾಡಲಾರೆ. ಹಾಗಾದರೆ ನೀನಿನ್ನು ಬಂದು ಕೊರಿಯಲಾರೆ. ನನ್ನ ತಾಯಿಗೆ ಹಾಕಿದ್ದ ಮೂವರಲ್ಲಿ ಮೊದಲನೆಯವನಾದ ನೀನು ನನಗೆ ಜ್ಯೋತಿ, ಜ್ಯೋತಿ ನಿನಗಾಗಿ ಈ ವೈಭವನನ್ನ ಕೊಲೆ ಮಾಡಿದನಮ್ಮ. ಜ್ಯೋತಿ, ಈ ಭೀಷಣ ಬಲೆಗೆ ಬೀಳದೆ ನೀನು ಪ್ರೀತಿಸುತ್ತಿರುವ ಕಿರಣದ ಮದುವೆಯಾಗಿ ಆಗ ಸದ್ಗೃಹಿಣಿಯಾಗಿ ಬಾಳಮ್ಮ. ಜ್ಯೋತಿ, ಲೇ ಜ್ಯೋತಿ, ಸತ್ತವರನ್ನ ನೆನೆಯುತ್ತಾ ಸುಮ್ಮನೆ ಕೊರಬೇಡ. ನಿನಗೊಂದು ಬುದ್ಧಿ ಕಾಣಿಸಬೇಕಂತೆ ಅಪ್ಪನಿಗೆ ಸರ್ಕಾರವನ್ನು ಕಟ್ಟಿ ಕಳಿಸಿದೆ. ಪೊಲೀಸರಿಗೆ ಫೋನ್ ಮಾಡಬೇಕಾದವಳು ನೀನಲ್ವೇ? ನಾನು ಸಮೋಪಾಯದಿಂದ ಈ ಕೊಲೆಯ ಅಪರಾಧವನ್ನು ನಿನ್ನ ಪ್ರಿಯಕರ ಕಿರಣನ ಮೇಲೆ ಹಾಕಿ ಅವನನ್ನು ಕಳಿಸುವ ಕಾರಾಗೃಹದ ಕತ್ತರ ನಿನ್ನನ್ನು ಬಿಗಿದ ನನ್ನ ಬಾವು ಬಣ್ಣ
ನೀನು ಅದು ಮಾಡದೆ ಹ್ಯಾಂಗ್ ನಿಂತೀಯೋ ಹಾಗೆ ನಿಲ್ಬೇಕು. ಒಂದು ವೇಳೆ ಹೆಜ್ಜೆ ಮುಂದಿಟ್ರೆ ಭಾಸ್ಕರ್ ರಾಯರ ಗತಿ ನಿನ್ ಬರ್ತದೆ. ಅಣ್ಣ ನನಗೆ ಗೆಲ್ಬೇಕಿದ್ರೆ ಯಾವ ಮುಖ ನೋಡಿ ನೀವು ಕೊನೆ ಆಗ್ಬಿಟ್ಟು ಮಗಬೇಕಾಗಿ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಇಲ್ಲಿಂದ ಓಡೋದಾಗ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೇಗೆ ಪ್ರಾಣ ಕಳ್ಸ್ಕೊಳ್ತೀಯ? ಮಾತಂತೆ ನೀನು ಹೇಳಿದ್ರೆ ದೊಡ್ಡ ಲಕ್ಷಾಧಿಪತಿ ಆಗ್ತೀಯ. ಲಕ್ಷಾಧೀಶ ನಾನು ಲಕ್ಷಾಧೀಶ ಆಗ್ತೀನ? ನೀನ್ ಹೇಳ್ದಂಗೆ ಕೇಳಿದ್ರೆ ನಾನು ಲಕ್ಷಾಧಿಪತಿ ಆಗ್ತೀನ? ಏನ್ ಮಾಡ್ಬೇಕು ಹೇಳು? ಅವನಿಗೆ ಸಾಯೋದು ಯಾರಿಗೆ ಬೇಕು? ಲಕ್ಷ 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 ಬಿಟ್ಟ ನೋಡು. ನೋಡ್ರಿ ನೀವು ಮಾಡ್ಬೇಕಾದದ್ದಿಷ್ಟೇ. ಈ ಭಾಸ್ಕರ್ ರಾಯರ ಕೊಲೆ ಕಿರಣನೇ ಮಾಡಿದ್ದಾನಂತ ಪೊಲೀಸರಿಗೆ ತಿಳಿಸ್ತಾ ಇದ್ರು. ಲಕ್ಷಾಧಿಪತಿ ಆಗ್ತೀಯ. ಏನಾಗತ್ತೀಯ ನೀನು? ಅಲ್ಲ ಕೊಲೆ ಮಾಡ್ದವನೇನು ಮತ್ತ ಆ ಕೊಲೆಯನ್ನ ಕಿರಣ ಮಾಡ್ದವಂತ ನಾ ಪೊಲೀಸರಿಗೆ ಹೇಳ್ಬೇಕ? ಇದು ನನ್ನ ಆಗನ್ ಮಾತಾಡ್ಕೊಂಡು ನನ್ನ ಮಾತಿಗೆ ಒಪ್ಪಿದರೆ ಸರಿ, ಇಲ್ಲವಾದ್ರೆ ಪ್ರಾಣ ಕಳ್ಕೊತೀಯ. ಪ್ರಾಣ ಬೇಕು ಅಥವಾ ಲಕ್ಷ ಬೇಕು? ಎರಡೂ ಬೇಕು. ನಾನು ಬೇಕು, ಲಕ್ಷನೇ ಬೇಕು. ಒಟ್ಟು ನಿನ್ ಕೈ ಹಾಕಿದ್ದೀನಿ ನಾನು. ಏನ್ ಮಾಡ್ಬೇಕು ಹೇಳು? ಏನ್ ಕೆಲಸ ಮಾಡ್ಬೇಕು ಹೇಳಪ್ಪ? ನಾನು ಮುಗ್ತೀನಿ. ಅದನ್ನ ತಪ್ಪೋನಲ್ಲ ಇವೊಬ್ಬ. ಮೊದಲು ಭಾಸ್ಕರ್ ರಾಯರನ್ನ ಅದರಲ್ಲಿ ಬುದ್ಧಿ ಮೇಲೆ ಕೂಡಿಸ್ಬೇಕು. ನಂತರ ಪೇಪರ್ ಓದುವ ಥರ ತಿಳಿಬೇಕು. ಕಿರಣಿಗೆ ಭಾಸ್ಕರ್ ರಾಯರು ಅರ್ಜೆಂಟ್ ಕರೆದಿದ್ದಾರಂತ ಹೇಳು. ಹಲೋ ಹಲೋ ಲಕ್ಷ ಹಲೋ ಮ್ಯಾನೇಜರ್ ಕಿರಣ್ ಇದ್ದಾರ? ಯಾರು ಕಿರಣ್? ನಿಮ್ಗೆ ಅರ್ಜೆಂಟು ರಾಯ್ ಮನೆಗೆ ಬರಕ್ ಹರವ್ರೆ. ಅರ್ಜೆಂಟ್ ಬರ್ಬೇಕಂತೆ. ಯಾಕಂತ ಗೊತ್ತಿಲ್ಲ. ಈಗ ಬರ್ಬೇಕಂತೆ. ಈಗ ಬರ್ಬೇಕವ್ರೆ. ಈಗ ಬರ್ಬಂದ್ರು 10 ಲಕ್ಷ 10 ಲಕ್ಷ. ಏನ್ ಮಾಡ್ತಿದ್ಯ? ಈ ವೈಭವನು ಹಣದ ಜಾಲದಲ್ಲಿ ಸಿಲುಕಲೇಬೇಕು. ಲೇಖಿರ ಜ್ಯೋತಿಯ ಕೈ ಹಿಡಿದು ಸುಖದ ಸುಪ್ಪತ್ತಿಗೆ ಮೇಲೆ ಲೋಡಾಡಬೇಕೆಂದಂತ ನೀನು ಹೊರಹಾಡುತ್ತಾ ರಾತ್ರದ ಕೋಣೆಯಲ್ಲಿ. ಈಗ ಯಾಕೆ ನಿಲ್ಬೇಕು? ನೀನು ಆ ದಿಶೆಯಲ್ಲಿ ಮರೆಯಾಗ್ತೀನಿ, ನಾನು ಈ ದಿಶೆಯಲ್ಲಿ ಮರೆಯಾಗ್ತೀನಿ. ಆದರೆ ಸಮಯಕ್ಕೆ ಜಾಡು ತಪ್ಪದೆ ನಟನೆ ಆಗಬೇಕು. 10 ಲಕ್ಷ. ನನಗೆ ಯಾಕೋ ಅರ್ಜೆಂಟ್ ಬರೀಬೇಕು ಅಂತೆ.
ಬಾ. ಈ ಕೊಲೆ ನಾನು ಮಾಡಿದ್ರು. ನಾನು ಬರೋದಕ್ಕೆ ಮಾವನವರು ಕೊಲೆ ನಡೆದು ಹೋಗಿತ್ತು. ನೀನೇ ಫೋನ್ ಮಾಡಿ ನನಗೆ ಅರ್ಜೆಂಟ್ ಬರ್ಲಿಕ್ಕೆ ಅಂತ ಹೇಳಿದ್ರೆ ನಾನು ಫೋನ್ ಮಾಡ್ತೀನಿ. ನಾನು ಈಗ ಇಷ್ಟ ವಸೂಲಿ ಮಾಡ್ತೀನಿ. ನಾಯ ಕೊಲೆ ಮಾಡ್ತೀಯಪ್ಪ. ನಮ್ಮ ನಾಯ ರಂಪಾಟ ನಡೆಸ ಕೊನೆಗೂ ನಮ್ಮ ಮಾವನವರನ್ನ ಕೊಲೆ ಮಾಡಿ ನಿನ್ನ ಸೇಡನ್ನು ತೀರಿಸಿಕೊಂಡು ಈ ಕೊಲೆ ನಾನು ಮಾಡಿದ. ಬಹುಶಃ ಇದು ನಿಮ್ಮಿಬ್ಬರದೇ ಕಾಣಿಸೋಣ ಅಂತ ಕಾಣುತ್ತೆ. ನಾನು ಬರೋಬಲ್ಲೇ ಮಾವನವರು ಕೊಲೆ ಮಾಡಿ ನನ್ನನ್ನು ಫೋನ್ ಮಾಡಿ ಕಳಿಸಿ ಈ ಅಪವಾದವನ್ನು ನನ್ನ ಮೇಲೆ ಹಾಕಿ ಕಳಿಸ್ತಾ ಇದ್ದಾರೆ ನೀವು. ಆಯಿತು, ಕೊಲೆ ಮಾಡಿ ಅವರಾದ ಸ್ಥಾನದಲ್ಲಿ ನಿಂತಿರ್ಬೇಕು. ನಮ್ಮ ಮಾವನವರು ನಿನಗೆ ಏನು ಕೇಳು ಬಗೆದಿದ್ದಾರೆಂದು ಇಂಥ ದಯಾಮೂರ್ತಿಯನ್ನ ಕೊಲೆ ಮಾಡಿದೆ. ಇಲ್ಲ, ನಿನಗೆ ಶಿಕ್ಷೆ ಆಗಲೇಬೇಕು. ನೀನು ಸೆರೆಮನೆ ಸೇರಲೇಬೇಕು. ಹಲೋ ಸರ್, ನಾನು ವೈಭವ್ ಮಾತಾಡ್ತೀನಿ ಸರ್. ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ನಮ್ಮ ಮಾವನವರ ಕೊಲೆ ಆಗಿದೆ ಸರ್. ಸರ್, ಕೊಲೆ ಮಾಡಿದ ವ್ಯಕ್ತಿ ಸರ್ ಬೇತಾನೆ ಸರ್. ಸರ್ ಇಲ್ಲೇ ರೋಡ್ನಲ್ಲಿ ಇದ್ದೀರಾ ಸರ್? ಬೇಗ ಬನ್ನಿ ಸರ್, ಬೇಗ ಬನ್ನಿ. ಇನ್ನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತದೆ ಕೊಲೆಗಾರ ಯಾರೆಂಬುದು. ಭಾಸ್ಕರ ಕೊಲೆ ಮಾಡಿ ಆ ಅಪವಾದವನ್ನು ನನ್ನ ಮೇಲೆ ಹಾಕಿ ನನ್ನನ್ನು ಜೈಲಿಗೆ ಹಾಕ್ತಾ ಇದೆಯಲ್ಲ, ಹೆಮ್ಮೆ ಪಡಬೇಡವೋ ವೈಭವ್? ವೈಭವ್, ನೀನು ಬದುಕಿದ್ದರೆ ನನ್ನನ್ನು ಜೈಲಿಗೆ ಇಡೋದು. ವೈಭವ್, ಯಾವ ಧರ್ಮಾತ್ಮನ ಕೊಲೆ ಮಾಡಿ ಆ ಅಪವಾದವನ್ನು ನನ್ನ ಮೇಲೆ ಹಾಕಿ ನನ್ನನ್ನು ಹಿಂಸೆಗೆ ಗುರಿಪಡಿಸಬೇಕೆಂದಿದ್ದರೆ ನೀನು ನನ್ನ ಕೈಯಿಂದ ಹೊಡೆದಿದ್ದಾರೆ. ನಿನ್ನಂತ ಪಾಪಿ ಬದುಕಿದ್ರೆ ಈ ಸಮಾಜಕ್ಕೆ ಅಪಾಯ. ನೀನು ನನ್ನ ಕೈಯಿಂದ ಹೊಡೆದು ಕಿರಣ್, ಇದೇ ಮಾಡ್ತಾ ಇದೆಯಾ ಕಿರಣ್? ನಮ್ಮ ಮಾವನವರನ್ನ ಕೊಲೆ ಮಾಡಿ ಈಗ ನನ್ನನ್ನೇ ಕೊಲೆ ಮಾಡಲು ಬರುತ್ತಿದ್ದಾನೆ. ಎರೆಸ್ಬೇಡಿ ಇನ್ಸ್ಪೆಕ್ಟರ್. ಯಾಕೆ ನೀವು ಸುಮ್ಮನೆ ಕೊಲೆ ಮಾಡ್ತಿದ್ದೀರ? ನಾನೇನು ಕೊಲೆ ಮಾಡಿದಪ್ಪ? ಈ ಕೊಲೆಯನ್ನು ಪೂರ್ವ ಯೋಜಿತವಾಗಿ ನಡೆಸಿ ಫೋನ್ ಮಾಡಿ ನನ್ನನ್ನು ಇಲ್ಲಿ ಕಳಿಸಿ ಈ ಅಪವಾದವನ್ನು ನನ್ನ ಮೇಲೆ ಹಾಕೋದಕ್ಕೆ ಇವರಿಬ್ಬರು ಪ್ರಯತ್ನಿಸ್ತಾ ಇದ್ದಾರೆ. ಈ ಕೊಲೆ ವಾಯುಚಿತವಾಗಿ ನಡೆದಿಲ್ಲ. ಈಗ ಕೊಲೆ ಮಾಡುವುದನ್ನ ನಾವೇ ಕಣ್ಣಾರೆ ಕಂಡಿದ್ದೇವೆ. ನಾನು ಇವ್ರು ಕೊಡಿದ ಕಡೆಯಿಂದ ನಾನೇ ನೋಡಿದ್ದೇನೆ ಅಪ್ಪ. ಇವ್ರು ಹೇಳ್ತಾರೆ ನಿಜವೇನೋ? ಪ್ರಕಾಶ್, ನನ್ನ ನಿನ್ನ ಸ್ನೇಹದ ಮೇಲೆ ಆರು ಬಾರಿ ಬಿಡ್ತಾ ಇದ್ರು. ಈ ಕೊಲೆ ನಾನು ಮಾಡಿದ, ನಾನು ನಿರಪರಾಧಿ ಪ್ರಕಾಶ್, ನನ್ನ ನಂಬು. ಕೊಲೆ ಮಾಡಿದ ಅಪರಾಧಿ ಸಾಕ್ಷಿ ಸಮೇತ ನಿಂತಿರ್ಬೇಕಾದ್ರೆ ನೀವು ಸತ್ಯದ ವಿಮರ್ಶೆ ಮಾಡ್ತೀರಲ್ಲ. ನೀವು ಕೊಲೆಗಾರನನ್ನ ಬಂಧಿಸ್ತೀರಾ ಅಥವಾ ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಅದು ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನೀವು ಹೇಳ್ಬೇಕಾಗಿಲ್ಲ. ನಾನೀಗ ಏನು ಹೇಳಿದ್ರೆ ಯಾಕಂದ್ರೆ ಆಧಾರ ಸಮೇತವಾಗಿ ನೀನು ಸಿಕ್ಕಿದ್ಯಾ ಅಂದ ಮೇಲೆ ನನ್ನನ್ನು ಬಂಧಿಸಬೇಕಾಗಿರೋದು ನಿನ್ನ ಕರ್ತವ್ಯ ಪ್ರಕಾಶ್. ಕಾನೂನಿನ ಮುಂದೆ
ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಸ್ನೇಹಿತರು ಇವು ಯಾವುದೂ ಇಲ್ಲ ಕಣೋ ಪ್ರಕಾಶ್. ನನ್ನ ಕೈಗೆ ಕಬ್ಬಿಣದ ಸಿಕ್ಕಿದೆ. ಆಂಬುಲೆನ್ಸ್ ಫೋನ್ ಮಾಡಿ ಕಿರಣ್, ಒಂದು ಇದೇ ಕೈಗಳಿಂದ ನೀನು ನನ್ನ ಪ್ರಾಣವನ್ನ ಕಾಪಾಡಿದ್ದೆ ಮೇಡಮ್. ಆದ್ರೆ ನಾನಿಂದು ಈ ಪಾಪಿಗಳಿಂದ ನಿನ್ನನ್ನು ಬಂಧಿಸಬೇಕಾಗಿ ಬಂದಿದೆ ಕಣೋ. Bye.